ನಿಮಗೆಲ್ಲ ಇನ್ನ ಸ್ವಲ್ಪ ದಿನದಲ್ಲಿ ಮಿಡ್ ಟರ್ಮ್ ಎಕ್ಸಾಮಿನೇಷನ್ ಸ್ಟಾರ್ಟ್ ಆಗಲಿದೆ ಅಂಡ್ ಕೆಲವು ಸ್ಟೂಡೆಂಟ್ಸ್ ತುಂಬಾ ಖುಷಿಯಲ್ಲಿದ್ರೆ ಇನ್ನ ಕೆಲವು ಸ್ಟೂಡೆಂಟ್ಸ್ ಕನ್ಫ್ಯೂಷನ್ ಅಲ್ಲಿ ಇರ್ತಾರೆ. ಯಾಕೆಂದ್ರೆ ಕಾನ್ಸೆಪ್ಟ್ ಗಳನ್ನ ಥರೋ ಆಗಿರ್ತಾರೆ ಅಂಡ್ ಅವ್ರಿಗೆ ಭಯ ಏನಂತಂದ್ರೆ ಯಾವ ರೀತಿ ಕ್ವಶನ್ಸ್ ಕೇಳ್ತಾರೆ ಅನ್ನೋದು ಒಂದು ಭಯ ಇದ್ದೇ ಇರುತ್ತೆ. ಎಸ್ ಅಫ್ ಕೋರ್ಸ್ ಥಿಯರಿ ಪಾರ್ಟ್ ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಎಲ್ಲಾನು ಚೆನ್ನಾಗಿ ಓದಿರ್ತಾರೆ, ಬಟ್ ಅವ್ರಿಗೆ ಕನ್ಫ್ಯೂಷನ್ ಏನಪ್ಪಾ ಅಂತಂದ್ರೆ ಈ ಕಾನ್ಸೆಪ್ಟ್ ಗಳ ಮೇಲೆ ಒಂದು ಪರ್ಟಿಕ್ಯುಲರ್ ಕಾನ್ಸೆಪ್ಟ್ ನ ತಗೊಂಡ್ರೆ ಆ ಪರ್ಟಿಕ್ಯುಲರ್ ಕಾನ್ಸೆಪ್ಟ್ ಮೇಲೆ ಯಾವ ರೀತಿ ಕ್ವಶನ್ಸ್ ನ ಕೇಳಬಹುದು, ಆ ಕ್ವಶನ್ ಮಾರ್ಕ್ ನ ಸೊಲ್ಯೂಷನ್ ಆಗಿ ನಾನ್ ತಂದಿದ್ದೇನೆ. ಸೊ ದಟ್ ಈಸ್ ನಿಮಗೆ ಹೆಲ್ಪ್ ಆಗ್ಲಿ ಅಂತೇಳಿ ಆಲ್ ಡಿಸ್ಟ್ರಿಕ್ಟ್ ಮಿಡ್ ಟರ್ಮ್ ಎಕ್ಸಾಮ್ ಫಿಸಿಕ್ಸ್ ಕ್ವಶನ್ ಪೇಪರ್ ಗಳನ್ನ ನಿಮ್ಮ ಮುಂದೆ ತಂದಿದ್ದೇನೆ. ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು PW ಕನ್ನಡ ಯೂಟ್ಯೂಬ್ ಚಾನಲ್. ನನ್ನ ಹೆಸರು ಅಶೋಕ್ ಎಸ್ ಕೆ, ನಾನು ನಿಮ್ಮ ಫಿಸಿಕ್ಸ್ ಟೀಚರ್. ಎಸ್, ನಿಮಗೆಲ್ಲ ಇನ್ನ ಸ್ವಲ್ಪ ದಿನದಲ್ಲಿ ಮಿಡ್ ಟರ್ಮ್ ಎಕ್ಸಾಮಿನೇಷನ್ ಸ್ಟಾರ್ಟ್ ಆಗಲಿದೆ ಅಂಡ್ ಕೆಲವು ಸ್ಟೂಡೆಂಟ್ಸ್ ತುಂಬಾ ಖುಷಿಯಲ್ಲಿದ್ರೆ ಇನ್ನ ಕೆಲವು ಸ್ಟೂಡೆಂಟ್ಸ್ ಕನ್ಫ್ಯೂಷನ್ ಅಲ್ಲಿ ಇರ್ತಾರೆ. ಯಾಕೆಂದ್ರೆ ಕಾನ್ಸೆಪ್ಟ್ ಗಳನ್ನ ಥರೋ ಆಗಿರ್ತಾರೆ ಅಂಡ್ ಅವ್ರಿಗೆ ಭಯ ಏನಂತಂದ್ರೆ ಯಾವ ರೀತಿ ಕ್ವಶನ್ಸ್ ಕೇಳ್ತಾರೆ ಅನ್ನೋದು ಒಂದು ಭಯ ಇದ್ದೇ ಇರುತ್ತೆ. ಎಸ್ ಅಫ್ ಕೋರ್ಸ್ ಥಿಯರಿ ಪಾರ್ಟ್ ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಎಲ್ಲಾನು ಚೆನ್ನಾಗಿ ಓದಿರ್ತಾರೆ, ಬಟ್ ಅವರಿಗೆ ಕನ್ಫ್ಯೂಷನ್ ಏನಪ್ಪಾ ಅಂತಂದ್ರೆ ಈ ಕಾನ್ಸೆಪ್ಟ್ ಗಳ ಮೇಲೆ ಒಂದು ಪರ್ಟಿಕ್ಯುಲರ್ ಕಾನ್ಸೆಪ್ಟ್ ನ ತಗೊಂಡ್ರೆ ಆ ಪರ್ಟಿಕ್ಯುಲರ್ ಕಾನ್ಸೆಪ್ಟ್ ಮೇಲೆ ಯಾವ ರೀತಿ ಕ್ವಶನ್ಸ್ ನ ಕೇಳಬಹುದು. ಕ್ವಶನ್ಸ್ ಕೇಳಿದ್ರೆ MCQ ಯಾವ ತರ ಕೇಳ್ತಾರೆ ಅಂಡ್ ಫಿಲ್ ಇನ್ ದ ಬ್ಲಾಂಕ್ಸ್ ಯಾವ ತರ ಕೇಳ್ತಾರೆ ಅಂಡ್ 2 ಮಾರ್ಕ್ಸ್ 3 ಮಾರ್ಕ್ಸ್ ಅಂಡ್ 5 ಮಾರ್ಕ್ಸ್ ಕ್ವಶನ್ಸ್ ನ ಯಾವ ರೀತಿ ಕೇಳ್ತಾರೆ ಅನ್ನೋದು ಒಂದು ಕ್ವಶನ್ ಮಾರ್ಕ್ ಆಗಿರುತ್ತೆ. ಆ ಕ್ವಶನ್ ಮಾರ್ಕ್ ನ ಸೊಲ್ಯೂಷನ್ ಆಗಿ ನಾನ್ ತಂದಿದ್ದೇನೆ. ಸೊ ದಟ್ ಈಸ್ ನಿಮಗೆ ಹೆಲ್ಪ್ ಆಗ್ಲಿ ಅಂತೇಳಿ ಆಲ್ ಡಿಸ್ಟ್ರಿಕ್ಟ್ ಮಿಡ್ ಟರ್ಮ್ ಎಕ್ಸಾಮ್ ಫಿಸಿಕ್ಸ್ ಕ್ವಶನ್ ಪೇಪರ್ ಗಳನ್ನ ನಿಮ್ಮ ಮುಂದೆ ತಂದಿದ್ದೇನೆ. ಓಕೆ, ಸೊ ಈ ಕ್ವಶನ್ ಪೇಪರ್ ಗಳನ್ನ ರೆಫರ್ ಮಾಡೋದ್ರಿಂದ ನಿಮಗೆ ಒಂದು ಐಡಿಯಾ ಸಿಗುತ್ತೆ ಯಾವ ರೀತಿ ಕ್ವಶನ್ಸ್ ಕೇಳ್ತಾರೆ ಅಂಡ್ ಯಾವ ರೀತಿ ನೀವು ಪ್ರಿಪೇರ್ ಆಗ್ಬೇಕು ಅನ್ನೋದು ನಿಮಗೊಂದು ಕ್ಲಿಯರ್ ಪಿಕ್ಚರ್ ಆಗಿ ನಿಮಗೆ ಒಂದು ಐಡಿಯಾ ಸಿಗುತ್ತೆ. ಅಂಡ್ ಟುಡೇಸ್ ಟಾಪಿಕ್ ಈಸ್ ಆಲ್ ಡಿಸ್ಟ್ರಿಕ್ಟ್ ಮಿಡ್ ಟರ್ಮ್ ಎಕ್ಸಾಮ್ ಫಿಸಿಕ್ಸ್ ಕ್ವಶನ್ ಪೇಪರ್ಸ್ ನ ನಿಮ್ಮ ಮುಂದೆ ತಂದಿದ್ದೇನೆ. ಅಂಡ್ ಇವು 2024 ಅಂಡ್ 2025 ಅಂದ್ರೆ 2023-2024 ಅಕಾಡೆಮಿಕ್ ಇಯರ್ ಅಂಡ್ 2024-2025 ಅಕಾಡೆಮಿಕ್ ಇಯರ್ದು ಎಲ್ಲಾ ಡಿಸ್ಟ್ರಿಕ್ಟ್ ಅಲ್ಲಿ ನಡೆದಿರುವಂತಹ ಫಿಸಿಕ್ಸ್ ಕ್ವಶನ್ ಪೇಪರ್ ಗಳನ್ನ ಕಲೆಕ್ಟ್ ಮಾಡ್ಕೊಂಡು ನಿಮ್ಮ ಮುಂದೆ ತಂದಿದ್ದೇನೆ. ಅಂಡ್ ಎಲ್ಲಾ ಫಿಸಿಕ್ಸ್ ಕ್ವಶನ್ ಪೇಪರ್ ಗಳನ್ನ ರೆಫರ್ ಮಾಡಿದ್ಮೇಲೆ ಸ್ಟಿಲ್ ನಿಮಗೆ ಸ್ವಲ್ಪ ಕನ್ಫ್ಯೂಷನ್ ಇರುತ್ತೆ, ಸರ್ ನಾನು ಫುಲ್ ಸ್ಕೋರ್ ಮಾಡಬೇಕು, ಯಾವ ರೀತಿ ಸ್ಕೋರ್ ಮಾಡಬೇಕು ಅನ್ನೋದು. ಸೊ ಅದಕ್ಕೆ ಫಸ್ಟ್ ಏನ್ ಮಾಡ್ತೀನಿ ಅಂತಂದ್ರೆ ಎಕ್ಸಾಮ್ ರೈಟಿಂಗ್ ಟಿಪ್ಸ್ ನ ಹೇಳ್ತೇನೆ. ದೆನ್ ನಿಮಗೆ ತೋರಿಸ್ತೇನೆ ಕ್ವಶನ್ ಪೇಪರ್ ಯಾವ ರೀತಿ ಇರುತ್ತೆ, ಹೇಗೆ ಡೌನ್ಲೋಡ್ ಮಾಡ್ಕೊಳ್ಬೇಕು ಅನ್ನೋದು ನಿಮಗೆ ತೋರಿಸ್ತೇನೆ. ಓಕೆ, ಸೊ ವಿತೌಟ್ ವೇಸ್ಟಿಂಗ್ ಟೈಮ್ ಲೆಟ್ಸ್ ಗೆಟ್ ಇನ್ ದ ಟಾಪಿಕ್. ಎಸ್, ದ ವೆರಿ ಫಸ್ಟ್ ಪಾಯಿಂಟ್ ಎಕ್ಸಾಮ್ ರೈಟಿಂಗ್ ಟಿಪ್ಸ್ ಅಲ್ಲಿ ವೆರಿ ಫಸ್ಟ್ ಪಾಯಿಂಟ್ ಏನಪ್ಪಾ ಅಂತಂದ್ರೆ ಬಿಗಿನ್ ವಿತ್ ದ ಕ್ವಶನ್ಸ್ ಯು ಆರ್ ಕಾನ್ಫಿಡೆಂಟ್ ಅಬೌಟ್. ಅಂದ್ರೆ ನಿಮಗೆ ಯಾವಾಗ ಒಂದು ಕ್ವಶನ್ ಬಗ್ಗೆ 100% ಗೊತ್ತಿರುತ್ತೆ, ಎಸ್ ಸರ್ ಇಫ್ ಐ ರೈಟ್ ಸೊಲ್ಯೂಷನ್ ಫಾರ್ ದಿಸ್ ಪರ್ಟಿಕ್ಯುಲರ್ ಕ್ವಶನ್ ನನಗೆ ಫುಲ್ ಮಾರ್ಕ್ಸ್ ಸಿಗುತ್ತೆ ಅಂತ ಕಾನ್ಫಿಡೆಂಟ್ ಇದ್ದಲ್ಲಿ ಆ ಕ್ವಶನ್ ಗಳ ಫಸ್ಟ್ ನೀವು ಅಟೆಂಡ್ ಮಾಡಿ. ನೆಕ್ಸ್ಟ್ ಏನ್ ಮಾಡ್ಬೇಕಂದ್ರೆ ಫಾರ್ ಎಕ್ಸಾಂಪಲ್ ನಿಮ್ಗೆ ಎಲ್ಲ ಗೊತ್ತಿದ್ರೆ ದಟ್ ಇಸ್ ವಂಡರ್ಫುಲ್. ಅಂಡ್ ಕೆಲವು ಸ್ಟೂಡೆಂಟ್ಸ್ ಗಳಿಗೆ ಕೆಲವೊಂದು ಸ್ವಲ್ಪ ಗೊತ್ತಿರುತ್ತೆ ಆನ್ಸರ್ಸ್ ಅಂಡ್ ಕೆಲವೊಂದು ಕ್ವಶನ್ಸ್ಗೆ ಫುಲ್ ಆನ್ಸರ್ಸ್ ಗೊತ್ತಿರುತ್ತೆ. ಅಂಡ್ ನ್ಯೂಮರಿಕಲ್ ಪ್ರಾಬ್ಲಮ್ಸ್ ತಗೊಂಡ್ರೆ ಸ್ವಲ್ಪ ಜನಕ್ಕೆ ಫುಲ್ ಆನ್ಸರ್ ಸಹಿತ ಗೊತ್ತಿರುತ್ತೆ. ಅಂಡ್ ಕೆಲವು ಸ್ಟೂಡೆಂಟ್ಸ್ ಗಳಿಗೆ ಸ್ವಲ್ಪ ಯಾವ ಫಾರ್ಮುಲಾ ಯೂಸ್ ಮಾಡಬೇಕು, ಯಾವ ಫಾರ್ಮುಲಾ ಯೂಸ್ ಮಾಡಿದ್ರೆ ನಮ್ಗೆ ಆನ್ಸರ್ ಬರುತ್ತೆ ಅನ್ನೋದು ಸ್ವಲ್ಪ ಕನ್ಫ್ಯೂಷನ್ ಇರ್ತಾರೆ. ಅದಕ್ಕೆ ಏನ್ ಮಾಡ್ಬೇಕು, ನೀವು ಯಾವಾಗ್ಲೂ ಸಹಿತ 100% ಗೊತ್ತಿರುವಂತಹ ಕ್ವಶನ್ಸ್ ಗಳನ್ನ ಫಸ್ಟ್ ಆನ್ಸರ್ ಮಾಡಬೇಕು. ದೆನ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್ಸ್. ಯಾಕೆ ಅಂತ ಹೇಳ್ತೇನೆ ಅಂತಂದ್ರೆ ನಿಮಗೆ ಆಪ್ಷನ್ಸ್ ಗಳಿರುತ್ತೆ. ಎಕ್ಸೆಪ್ಟ್ MCQ ಮತ್ತೆ ಫಿಲ್ ಇನ್ ದ ಬ್ಲಾಂಕ್ಸ್ ಬಿಟ್ರೆ ನಿಮಗೆ 2 ಮಾರ್ಕ್ಸ್ ಅಲ್ಲೂ ಆಪ್ಷನ್ಸ್ ಇರುತ್ತೆ, 3 ಮಾರ್ಕ್ಸ್ ಅಲ್ಲೂ ಆಪ್ಷನ್ಸ್ ಇರುತ್ತೆ, ದೆನ್ 5 ಮಾರ್ಕ್ಸ್ ಅಲ್ಲೂ ಆಪ್ಷನ್ಸ್ ಇರುತ್ತೆ ಅಂಡ್ ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಅಲ್ಲೂ ಸಹಿತ ಆಪ್ಷನ್ಸ್ ಇರುತ್ತೆ. ಸೊ ನಿಮಗೆ 70 ಔಟ್ ಆಫ್ 70 ಬರ್ಬೇಕಂತಂದ್ರೆ ನೀವೇನ್ ಮಾಡ್ಬೇಕು, ಕೀಪ್ ಕಾಮ್ ಇನ್ ಎಕ್ಸಾಮಿನೇಷನ್. ಓಕೆ, ಸೊ ಎಕ್ಸಾಮಿನೇಷನ್ ಹಾಲ್ ಅಲ್ಲಿ ಕಾಮ್ ಆಗಿರ್ಬೇಕು, ಆ ಕಡೆ ಈ ಕಡೆ ತಿರುಗಿ ನೋಡೋದೆಲ್ಲ ಮಾಡಬಾರ್ದು. ಓಕೆ, ಸೊ ನೀವು ಯಾವ್ದಕ್ಕೂ ಹೆದರಬಾರ್ದು, ನೀವು ಓದಿದ್ರಲ್ಲ ಅದ್ರ ಮೇಲೆ ಕಾನ್ಫಿಡೆಂಟ್ ಇರಬೇಕು ಅಷ್ಟೇ. ಓಕೆ, ಸೊ ಫಸ್ಟ್ ಗೊತ್ತಿರೋ ಕ್ವಶನ್ಸ್ ಗಳನ್ನ ಅಟೆಂಡ್ ಮಾಡಿ. ದೆನ್ ಏನ್ ಮಾಡ್ಬೇಕು, ಆಲ್ವೇಸ್ ಡ್ರಾ ಡಯಾಗ್ರಾಮ್ಸ್ ವೇರ್ ಎವರ್ ಅಪ್ಲಿಕೇಬಲ್ ಇವನ್ ಇಫ್ ನಾಟ್ ಆಸ್ಡ್ ಅಂತ. ಓಕೆ, ಸೊ ಫಾರ್ ಎಕ್ಸಾಂಪಲ್ ನಿಮಗೆ ಡಿರೈವ್ ದ ರಿಲೇಶನ್ಶಿಪ್ ಬಿಟ್ವೀನ್ ವೆಲಾಸಿಟಿ ಅಂಡ್ ಡಿಸ್ಪ್ಲೇಸ್ಮೆಂಟ್ ಅಂತ ಕೇಳ್ತಾರೆ. ಇಕ್ವೇಶನ್ಸ್ ಆಫ್ ಮೋಷನ್ ಅಲ್ಲಿ 5 ಮಾರ್ಕ್ಸ್ ಕೇಳ್ತಾರೆ. ಯಾವುದು ಲಾಸ್ಟ್ ಇಕ್ವೇಶನ್, ಓಕೆ, ದಟ್ ಇಸ್ ವೆಲಾಸಿಟಿ ಅಂಡ್ ಡಿಸ್ಪ್ಲೇಸ್ಮೆಂಟ್ ಮಧ್ಯೆ ಇರುವಂತ ಅಥವಾ ವೆಲಾಸಿಟಿ ಅಥವಾ ಪೊಸಿಷನ್ ಮಧ್ಯೆ ಇರುವಂತ ರಿಲೇಷನ್, ದಟ್ ಇಸ್ v² = u² + 2as ಅಂತ ಕೇಳ್ತಾರೆ. ಡಿರೈವ್ ದ ರಿಲೇಷನ್ ಅಂತ ಹೇಳಿ ನೀವು ರಿಲೇಷನ್ ನ ಬರೆದ್ರೆ ನಿಮಗೆ ಮಾರ್ಕ್ಸ್ ಸಿಗಲ್ಲ. ನೀವೇನ್ ಮಾಡ್ಬೇಕು, ಗ್ರಾಫಿಕಲ್ ಪ್ರೆಸೆಂಟೇಷನ್ ಸಹಿತ ಪ್ರೆಸೆಂಟ್ ಮಾಡಬೇಕು. ಎಕ್ಸ್ ಆಕ್ಸಿಸ್ ಅಲ್ಲಿ ಏನ್ ತಗೊಳ್ಬೇಕು, ವೈ ಆಕ್ಸಿಸ್ ಅಲ್ಲಿ ಏನ್ ತಗೊಳ್ಬೇಕು. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ವೈ ಆಕ್ಸಿಸ್ ಅಲ್ಲಿ ವೆಲಾಸಿಟಿ ತಗೊಳ್ತೀರಾ ಅಂಡ್ ಎಕ್ಸ್ ಆಕ್ಸಿಸ್ ಅಲ್ಲಿ ಟೈಮ್ ನ ತಗೊಳ್ತೀರಾ. ಈ ಗ್ರಾಫ್ ನ ತಪ್ಪದೆ ನೀವು ಬರೀಬೇಕು. ಅಂಡ್ ಲೇಬಲಿಂಗ್ ಅಂತ ಹೇಳಿದೆ, ಲೇಬಲಿಂಗ್ ಆರ್ ಮೋರ್ ಇಂಪಾರ್ಟೆಂಟ್. ಎಕ್ಸ್ ಆಕ್ಸಿಸ್ ಅಲ್ಲಿ ಎಕ್ಸ್ ಆಕ್ಸಿಸ್ ಅಂತ ಬರೀಬಾರ್ದು, ಟೈಮ್ ಅಂತ ಬರೀಬೇಕು. ವೈ ಆಕ್ಸಿಸ್ ಅಲ್ಲಿ ವೈ ಆಕ್ಸಿಸ್ ಅಂತ ಬರೀಬಾರ್ದು, ವೆಲಾಸಿಟಿ ಅಂತ ಬರೀಬೇಕು ಅಂಡ್ ಗ್ರಾಫಿಕಲ್ ನೇಚರ್ ಬರೀಬೇಕು. ಅವಾಗ ನಿಮಗೆ ಫುಲ್ ಮಾರ್ಕ್ಸ್ ಸಿಗುತ್ತೆ. ಸೊ ನೀವು ಬರೀ ಡೆರಿವೇಶನ್ ಪಾರ್ಟ್ ಬರ್ದ್ರೆ ನಿಮ್ಗೆ ಮಾರ್ಕ್ಸ್ ಸಿಗಲ್ಲ. ಅಂಡ್ ನಿಮಗೆ ಈ ಗ್ರಾಫಿಕಲ್ ಪ್ರೆಸೆಂಟೇಷನ್ ಡಯಾಗ್ರಾಮ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ ಇಫ್ ದ ಕ್ವಶನ್ ಇಸ್ ಆಸ್ಕ್ಡ್ ಫಾರ್ more than 2 marks. Okay,
ಸೊ ನಿಮಗೆ ಅನ್ಸುತ್ತಲ್ವಾ, ಸೊ ಎಲ್ಲೆಲ್ಲಿ ಈ ಡಯಾಗ್ರಾಮ್ ಬರೆದ್ರೆ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತಲ್ಲ, ಡೆಫಿನೆಟ್ ಆಗಿ ಬರೀರಿ, ಇವನ್ ಇಫ್ ದೇ ಆರ್ ನಾಟ್ ಆಸ್ಟ್. ಓಕೆ, ದೋಸ್ ಕ್ವಶನ್, ಯಾವ ಕ್ವಶನ್ ಅಲ್ಲಿ ನಿಮ್ ಡಯಾಗ್ರಾಮ್ ಕೇಳಿಲ್ಲ ಅಂದ್ರೂ ಪರವಾಗಿಲ್ಲ, ಆ ಕ್ವಶನ್ಸ್ ಗಳೇ ಡಯಾಗ್ರಾಮ್ ಬರೀರಿ. ಯಾಕೆಂದ್ರೆ ನಿಮ್ ಮನ್ಸು ಹೇಳ್ತಾ ಇದೆ ನಾನು ಬರ್ದ್ರೆ ಚೆನ್ನಾಗಿರುತ್ತೆ ಅಂತೇಳಿ. ಓಕೆನಾ, ಎಲ್ಲಿ ನಿಮಗೆ ಡಯಾಗ್ರಾಮ್ ಮಸ್ಟ್ ಅಂಡ್ ಶುಡ್ ಇರುತ್ತೆ ಅಲ್ಲಿ ಕಂಪಲ್ಸರಿ ಆಗಿ ಬರಲೇಬೇಕು, ನೀವು ಬರಿಬೇಕು ಅಂಡ್ ಲೇಬಲಿಂಗ್ ಸಹಿತ ಮಾಡಬೇಕು. ವಿತೌಟ್ ಲೇಬಲಿಂಗ್ ದ ಡಯಾಗ್ರಾಮ್ ಕ್ಯಾರೀಸ್ ನೋ ಮಾರ್ಕ್ಸ್. ಅದನ್ನ ತಲೆಯಲ್ಲಿ ಇಟ್ಕೊಳ್ಳಿ. ನೀವು ಬಂದ್ಮೇಲೆ ಹೇಳ್ತೀರಾ ಸರ್ ನಾನು ಕರೆಕ್ಟ್ ಆಗಿ ಬಂದೆ, ನಾನು ಎಲ್ಲ ಡೆರಿವೇಶನ್ ಎಲ್ಲ ಬರ್ದಿದ್ದೆ, ಬಟ್ ನನಗೆ ಫುಲ್ ಮಾರ್ಕ್ಸ್ ಸಿಕ್ಕಿಲ್ಲ. ಯಾಕೆ? ಬಿಕಾಸ್ ಡಯಾಗ್ರಾಮ್ ಬರ್ದಿರಲ್ಲ. ಆ ರೀಸನ್ಗೋಸ್ಕರ ನಿಮಗೆ ಮಾರ್ಕ್ಸ್ ಕಮ್ಮಿ ಆಗೋ ಚಾನ್ಸ್ ಇರುತ್ತೆ. ಅಂಡ್ ನೆಕ್ಸ್ಟ್ ಒನ್, ನ್ಯೂಮೆರಿಕಲ್ ಪ್ರಾಬ್ಲಮ್ಸ್. ನ್ಯೂಮೆರಿಕಲ್ ಪ್ರಾಬ್ಲಮ್ಸ್ ಮಾಡ್ಬೇಕಂದ್ರೆ ಏನ್ ಮಾಡಬೇಕು? ಮೇಂಟೈನ್ ನೀಟ್ ಸ್ಟೆಪ್ಸ್ ಇನ್ ನ್ಯೂಮೆರಿಕಲ್ ಪ್ರಾಬ್ಲಮ್ಸ್. ಮೇಂಟೈನ್ ನೀಟ್ ಸ್ಟೆಪ್ಸ್ ಅಂದ್ರೆ ಏನು? ಫಸ್ಟ್ ಏನ್ ಮಾಡ್ಬೇಕು ನೀವು? ಸೊ ಫಸ್ಟ್ ನೀವು ಡೇಟಾನ ಬರ್ಕೊಳ್ಳಿ. ಸೊ ಡೇಟಾ ಬರ್ದ್ಮೇಲೆ ಫಾರ್ಮುಲಾ ಬರ್ಕೊಳ್ಳಿ. ಸೊ ಫಾರ್ಮುಲಾ ಬರ್ದ್ಮೇಲೆ ವ್ಯಾಲ್ಯೂಸ್ ನ ಸಬ್ಸ್ಟಿಟ್ಯೂಟ್ ಮಾಡಿ. ಸಬ್ಸ್ಟಿಟ್ಯೂಟ್ ಮಾಡಿದ್ಮೇಲೆ ಕ್ಯಾಲ್ಕುಲೇಟರ್ ಹಿಡಿದ್ಬಿಟ್ಟು ಡೈರೆಕ್ಟ್ ಆನ್ಸರ್ಸ್ಗೆ ಜಂಪ್ ಆಗಬಾರ್ದು. ಏನ್ ಮಾಡಬೇಕು? ವ್ಯಾಲ್ಯೂಸ್ ನ ಸಬ್ಸ್ಟಿಟ್ಯೂಟ್ ಮಾಡಿದ್ಮೇಲೆ ಸ್ಟೆಪ್ ಬೈ ಸ್ಟೆಪ್ ಸೊಲ್ಯೂಷನ್ ಮಾಡ್ತಾ ಹೋಗಬೇಕು. ಅಂಡ್ ಫೈನಲ್ ಆನ್ಸರ್ ವಿತ್ SI ಯೂನಿಟ್ ಅಲ್ಲೇ ಪ್ರೆಸೆಂಟ್ ಮಾಡಬೇಕು. ಸಪೋಸ್ ಕೇಳಿಲ್ಲ ಅಂತಂದ್ರೆ SI ಯೂನಿಟ್ ಅಲ್ಲಿ ಆನ್ಸರ್ಸ್ ನ ಪ್ರೆಸೆಂಟ್ ಮಾಡಿ. ಆ ಆನ್ಸರ್ಸ್ ನ ರಿಸಲ್ಟ್ ವಿತ್ ಯೂನಿಟ್ ಬರ್ದು ನೀವು ಒಂದು ಸ್ಕ್ವೇರ್ ಬ್ರಾಕೆಟ್ ನ ಹಾಕಿ ಅಥವಾ ಒಂದು ಡಬ್ಬದಲ್ಲಿ ಬರೀರಿ. ಇಟ್ ಲುಕ್ಸ್ ಏನೋ ನೀಟ್ ಅಂಡ್ ಲೆಜಿಬಲ್ ತರ ಕಾಣಿಸುತ್ತೆ. ಅಂಡ್ ದ ನೆಕ್ಸ್ಟ್ ಒನ್ ಅಂಡ್ ಲಾಸ್ಟ್ ಪಾಯಿಂಟ್, ಅಂಡರ್ಲೈನ್ ಲಾಸ್, ಪ್ರಿನ್ಸಿಪಲ್ಸ್ ಅಂಡ್ ಕೀ ಟರ್ಮ್ಸ್. ನಿಮಗೆ ಫಿಸಿಕ್ಸ್ ಅಲ್ಲಿ ಲಾಸ್ ಅನ್ನೋದು ಇಂಪಾರ್ಟೆಂಟ್ ಇರುತ್ತೆ. ಕನ್ಸರ್ವೇಷನ್ ಆಫ್ ಮೆಕ್ಯಾನಿಕಲ್ ಎನರ್ಜಿ ಆಗಿರ್ಬೋದು, ರೈಟ್? ಸೊ ಪ್ರಿನ್ಸಿಪಲ್ ಕನ್ಸರ್ವೇಷನ್ ಆಫ್ ಲೀನಿಯರ್ ಮೊಮೆಂಟಮ್ ಆಗಿರ್ಬೋದು, ಈ ತರ ಪ್ರಿನ್ಸಿಪಲ್ಸ್, ಬರ್ನಾಲೆಸ್ ಪ್ರಿನ್ಸಿಪಲ್ ಆಗಿರ್ಬೋದು, ಈ ತರ ಪ್ರಿನ್ಸಿಪಲ್ ತುಂಬಾ ಇರುತ್ತೆ. ಅಂಡ್ ಕೀ ಟರ್ಮ್ಸ್ ಅಲ್ಲಿ ಬರುವಂತ ಒಂದು ಪ್ಯಾರಾಗ್ರಾಫ್ ಅಲ್ಲಿ ಬರುವಂತ ಕೀ ಟರ್ಮ್ಸ್ ಏನಿರುತ್ತಲ್ಲ ಅವುಗಳನ್ನ ಅಂಡರ್ಲೈನ್ ಮಾಡ್ಕೊಳ್ಬೇಕು. ಓಕೆ, ಸೊ ಈ ತರ ಮಾಡೋದ್ರಿಂದ ಎಕ್ಸಾಮ್ ಅಲ್ಲಿ ನಿಮ್ಮ ಆನ್ಸರ್ ಶೀಟ್ ನೀಟ್ ಆಗಿ ಕಾಣಿಸುತ್ತೆ. ದೇರ್ ಫೋರ್ ನಿಮ್ ಆನ್ಸರ್ಸ್ ನ ಚೆಕ್ ಮಾಡೋರಿಗೆ ಗುಡ್ ವೈಬ್ ಕೊಡುತ್ತೆ. ಗುಡ್ ವೈಬ್ ಇದ್ದಾಗ ನಿಮ್ಮ ಆನ್ಸರ್ ಸಹಿತ ಕರೆಕ್ಟ್ ಆಗಿದ್ದಾಗ ಫುಲ್ ಮಾರ್ಕ್ಸ್ ಕೊಡುವಂತ ಚಾನ್ಸಸ್ ಇರುತ್ತೆ. ಓಕೆ, ಎಸ್. ಇವಾಗ ನಿಮ್ಮ ಫೈನಲ್ ಕ್ವಶನ್ ಅಂದ್ರೆ ಸರ್ ನಮಗೆ ಡಿಸ್ಟ್ರಿಕ್ಟ್ ಕ್ವಶನ್ ಪೇಪರ್ ತೋರಿಸಿ ಅಂತ. ಓಕೆ, ಆ ಡಿಸ್ಟ್ರಿಕ್ಟ್ ಕ್ವಶನ್ ಪೇಪರ್ ನಿಮ್ಗೆ ತೋರಿಸ್ತೀನಿ ನೋಡಿ. ಓಕೆ, ಎಸ್, ಡಿಸ್ಟ್ರಿಕ್ಟ್ ಕ್ವಶನ್ ಪೇಪರ್. ಎಸ್, ಇದು ನೋಡಿ, ದ ಫಸ್ಟ್ ಒನ್ 2024 ಅಂದ್ರೆ ಅಕಾಡೆಮಿಕ್ ಇಯರ್ 2023-24 ಅಂತ ಅರ್ಥ. ಓಕೆ, 2023-2024 ಅಕಾಡೆಮಿಕ್ ಇಯರ್ ಇದ್ದಾಗ ಇದು ನೋಡಿ, 2023-2024 ಫಿಸಿಕ್ಸ್ PU1 ಮಿಡ್ ಟರ್ಮ್ ಎಕ್ಸಾಮ್, ಆಲ್ ಡಿಸ್ಟ್ರಿಕ್ಟ್ ಕ್ವಶನ್ ಪೇಪರ್, ಫಿಸಿಕ್ಸ್ ಮಾತ್ರ. ಓಕೆನಾ? ಸೊ ಇಲ್ಲಿ ನೋಡ್ಕೊಂಡ್ರೆ ಡಿಸ್ಟ್ರಿಕ್ಟ್ ವೈಸ್ ಕ್ವಶನ್ಸ್ ಇರುತ್ತೆ. ಓಕೆ, ಸೊ ಇಲ್ಲಿ ಡಿಸ್ಟ್ರಿಕ್ಟ್ ಮೆನ್ಷನ್ ಮಾಡಿರ್ತಾರೆ. ಓಕೆ, ಸೊ ಅಂಡ್ ಪಾರ್ಟ್ ಎ, ಪಾರ್ಟ್ ಬಿ ಎಲ್ಲಾನು ಸಹಿತ ಇರ್ತವೆ, ಇನ್ಕ್ಲೂಡಿಂಗ್ ಫಿಲ್ ಇನ್ ದ ಬ್ಲಾಂಕ್ಸ್. ಓಕೆ, ಇಲ್ಲಿ ಆನ್ಸರ್ಸ್ ಇರಲ್ಲ, ಬರೀ ಕ್ವಶನ್ಸ್ ಮಾತ್ರ ಇರುತ್ತೆ. ನೋಡಿ, ಜಸ್ಟ್ ನಾವು ಡಿಸ್ಕಸ್ ಮಾಡಿದ್ವಿ ಗ್ರಾಫ್, VT ಗ್ರಾಫ್. ಓಕೆ, ಸೊ ಈ ತರ ಮೀನಿಂಗ್ಸ್ ಎಲ್ಲಾನು ಬರಿಬೇಕು. ನೋಡಿ, ಮಿಡ್ ಟರ್ಮ್ ಎಕ್ಸಾಮ್ 2023 ಈ ತರ ನಿಮಗೆ ಟೋಟಲ್ ಆಗಿ 25 ಪೇಜಸ್ ಇದೆ. ಯಾವುದು? 2023-2024 ಇಸ್ವಿದು. ಓಕೆ, ಅದೇ ರೀತಿ 2024-2025 ಅಂದ್ರೆ ಲಾಸ್ಟ್ ಇಯರ್ದು ನೋಡಿದ್ರೆ 2024-2025 ಫಿಸಿಕ್ಸ್ PU1 ಮಿಡ್ ಟರ್ಮ್ ಎಕ್ಸಾಮ್, ಆಲ್ ಡಿಸ್ಟ್ರಿಕ್ಟ್ ಕ್ವಶನ್ ಪೇಪರ್ಸ್ ಇದು. ಓಕೆ, ಸೊ ಇದರಲ್ಲೂ ಸಹಿತ ಅಷ್ಟೇ, ಎಲ್ಲಾ ಡಿಸ್ಟ್ರಿಕ್ಟ್ ಸಹಿತ ನಿಮಗೆ ಕ್ವಶನ್ ಪೇಪರ್ ಸಿಕ್ಕಿರುತ್ತೆ. ಓಕೆ, ಸೊ ಇದನ್ನ ರೆಫರ್ ಮಾಡೋದ್ರಿಂದ ನಿಮಗೆ ಗೊತ್ತಾಗುತ್ತೆ ಯಾವ ಕಾನ್ಸೆಪ್ಟ್ ಮೇಲೆ ಯಾವ ತರ ಕ್ವಶನ್ಸ್ ಕೇಳ್ತಾರೆ, ಅಂಡ್ MCQ ಯಾವ ತರ ಕೇಳ್ತಾರೆ, ಅಂಡ್ ಫಿಲ್ ಇನ್ ದ ಬ್ಲಾಂಕ್ಸ್ ಯಾವ ತರ ಕೇಳ್ತಾರೆ, ಅಂಡ್ 2 ಮಾರ್ಕ್ಸ್ 5 ಮಾರ್ಕ್ಸ್ ನ್ಯೂಮೆರಿಕಲ್ ಪ್ರಾಬ್ಲಮ್ ಯಾವ ತರ ಕೇಳ್ತಾರೆ ಅನ್ನೋದು ನಿಮಗೊಂದು ಐಡಿಯಾ ಸಿಗುತ್ತೆ. ಓಕೆ, ನಾನು ಏನು ಸಜೆಸ್ಟ್ ಮಾಡ್ತೀನಿ ಅಂದ್ರೆ, ನೀವು ವಿತೌಟ್ ಮೆಸ್, ಓಕೆ, ಸೊ ನೀವು ವಿತೌಟ್ ಮೆಸ್ ಇವುಗಳನ್ನ ರೆಫರ್ ಮಾಡಿದ್ರೆ ಖಂಡಿತ ನೀವು ನಿಮ್ಮ ಮಿಡ್ ಟರ್ಮ್ ಎಕ್ಸಾಮ್ ನಲ್ಲಿ ಫುಲ್ ಮಾರ್ಕ್ಸ್ ಸ್ಕೋರ್ ಮಾಡುವಂತ ಸಾಧ್ಯತೆ 100% ಆಗಿರುತ್ತೆ. ಓಕೆ, ಎಸ್, ದಟ್ಸ್ ಇಟ್ ಫಾರ್ ಟುಡೇ ಸೆಷನ್ ಅಂಡ್ ಐ ವಿಶ್ ಯು ಆಲ್ ದ ವೆರಿ ಬೆಸ್ಟ್ ಫಾರ್ ಯುವರ್ ಮಿಡ್ ಟರ್ಮ್ ಎಕ್ಸಾಮಿನೇಷನ್. ಓಕೆ, ಸೊ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿಯಾಗೋಣ. ಟಿಲ್ ದೆನ್ ಟೇಕ್ ಕೇರ್, ಬೈ ಬಾಯ್.